ಹೆಂಡತಿ ಮನೆಗೆ ಬರುವುದನ್ನು ಕಾಯ್ತಾ ಬಾಗಿಲ ಬಳಿ ನಿಂತಿದ್ದ ಗಂಡ ಅವಳನ್ನು ನೋಡಿದ ತಕ್ಷಣ ಕೋಪದಿಂದ ಅವನ ಕಣ್ಣುಗಳು ಕೆಂಪಾಗಿ ಹೋಗಿತ್ತು. ನಿಂತ್ಕೋ ಅಲ್ಲೇ, ಮನೆ ಒಳಗಡೆ ಕಾಲಿಟ್ಟರೆ ಸರಿ ಇರೋದಿಲ್ಲ. ನನ್ನ ಮಾತಿಗೆ ಮರ್ಯಾದೆ ಕೊಡದೇ ಇದ್ದ ಮೇಲೆ ಈ ಮನೆಯಲ್ಲಿ ಇರೋದಕ್ಕೆ ನಿನಗೆ ಜಾಗವಿಲ್ಲ. ಈ ಮನೆಯಲ್ಲಿ ಇರಬೇಕು ಅನ್ನೋದಾದರೆ ನಾನು ಹೇಳಿದ ಹಾಗೆ ಕೇಳಿಕೊಂಡು ಬಿತ್ತಿರಬೇಕು ಅಂತ ಹೇಳಿ ನಾನು ಅಷ್ಟು ಹೇಳಿದ್ರು ಮತ್ತೆ ನೀನು ಕೆಲಸಕ್ಕೆ ಹೋದ. ಗಂಡನ ಮಾತಿಗೆ ಮರ್ಯಾದೆ ಕೊಡದೇ ಇದ್ದ ಮೇಲೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಎಂದ ತಕ್ಷಣ ಹೆಂಡತಿ, ನೋಡಿ, ನೀವು ಹೇಳಿದ ಹಾಗೆಲ್ಲ ಕುಣಿಯೋದಕ್ಕೆ ನನ್ನ ಕೈಯಲ್ಲಾಗೋದಿಲ್ಲ. ನಾನೇನು ಅಂತ ದೊಡ್ಡ ತಪ್ಪು ಮಾಡಿಲ್ಲ. ಹೌದಾ, ನೀನೇನು ತಪ್ಪು ಮಾಡ್ತಿದ್ದೀಯಾ ಅನ್ನೋದು ನಿನಗೆ ಗೊತ್ತಿಲ್ವಾ? ನೀನು ದುಡಿತಾ ಇರುವ ದುಡ್ಡಲ್ಲಿ ಒಂದು ನಯ ಪೈಸಾನ ನಿನ್ನ ತವರ ಮನೆಗೆ ಕೊಡಬಾರ್ದು. ನಿನ್ನ ಎಲ್ಲ ದುಡಿಮೆನ ನನ್ನ ಕೈಗೆ ತಂದು ಕೊಡಬೇಕು ಅಂತ ಹೇಳಿ ಅಷ್ಟೆಲ್ಲ ಕಂಡೀಷನ್ ಹಾಕಿದ್ರೂ ನೀನು ಮಾಡಿದ್ದೇ ಮಾಡ್ತಾಯಿದ್ಯಾ. ನಿನ್ನ ಬರೋ ಸಂಬಳದಲ್ಲಿ ಅಷ್ಟೊಂದು ಎತ್ತಿಕೊಂಡು ಹೋಗಿ ನಿನ್ನ ತಂದೆಗೆ ಕೊಡ್ತಿದ್ಯಾ. ನೋಡಿ, ನನ್ನ ತಂದೆ ಇರೋ ಪರಿಸ್ಥಿತಿಯಲ್ಲಿ ಯಾವ ಮಗಳಾದರೂ ತಂದೆ ಇರುವ ಪರಿಸ್ಥಿತಿಯನ್ನು ನೋಡಿ ಸುಮ್ಮನೆ ಇರೋದಿಲ್ಲ. ಆ ಮನೆ ಮಗಳಾಗಿ ಇದು ನನ್ನ ಕರ್ತವ್ಯ. ನಿನ್ನನ್ನು ಮದುವೆ ಮಾಡಿಕೊಂಡು ಬಂದ ಮೇಲೆ ನಿನ್ನ ತಂದೆ ಮನೆ ಕಷ್ಟನೆಲ್ಲ ಅಲ್ಲೇ ಬಿಟ್ಟು ಬರಬೇಕು ಎಂದ ತಕ್ಷಣ ಹೆಂಡತಿ, ಅದು ಹೇಗೆ ಸಾಧ್ಯ? ನೀವು ನಿಮ್ಮ ತಂದೆ ತಾಯಿನ ಬಿಟ್ಟು ನನ್ನ ಜೊತೆ ಬರ್ತೀರಾ? ನೋಡು, ನನ್ನ ತಂದೆ ತಾಯಿ ಬಗ್ಗೆ ಮಾತಾಡುವ ಹಕ್ಕು ನಿನಗಿಲ್ಲ. ಅವರನ್ನು ಮಧ್ಯೆ ಎಳಿಬೇಡ. ಹಾಗಾದರೆ ನೀವ್ಯಾಕೆ ನನ್ನ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಎಂದ ತಕ್ಷಣ ಕೋಪದಿಂದ ಗಂಡ ತನ್ನ ಹೆಂಡತಿ ರಮ್ಯಾಗೆ ಕೋಪದಿಂದ ಕಪಾಳಕ್ಕೆ ಹೊಡುತ್ತಾನೆ. ನಾವು ಹೇಳಿದ ಹಾಗೆ ಕೇಳದ ಹೋದ ಮೇಲೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಎಂದ ತಕ್ಷಣ, ನೋಡಿ, ನಿಮ್ಮ ತಂದೆ ತಾಯಿ ಮುಂದೆ ನನಗೆ ಮರ್ಯಾದೆ ಹೋಗುವ ಹಾಗೆ ಮಾತಾಡಿ ಇಷ್ಟೆಲ್ಲ ಮಾಡಿದ್ಮೇಲೆ ಅಂತಹ ಜಾಗದಲ್ಲಿ ನಾನು ಇರೋದಕ್ಕೆ ಇಷ್ಟಪಡಲ್ಲ ಎಂದು ಹೇಳಿ ಅಂದು ಅವಳು ಮಾಡಿದ ಕೆಲಸವನ್ನು ನೋಡಿ ಒಂದು ಕ್ಷಣಕ್ಕೆ ಅವನ ಗಂಡ ರಾಜೇಶ್ ಬೆಚ್ಚಿ ಬೀಳ್ತಾನೆ. ನನ್ನ ಹೆಸರು ರಮ್ಯಾ. ಕಡು ಬಡತನದಲ್ಲಿದ್ದ ನನ್ನ ತಂದೆ ತಾಯಿಗೆ ನಾವಿಬ್ಬರು ಹೆಣ್ಣು ಮಕ್ಕಳು. ಹೇಳಿಕೊಳ್ಳೋದಕ್ಕೆ ನಾವೇನು ಅಷ್ಟೊಂದು ದೊಡ್ಡ ಶ್ರೀಮಂತರಲ್ಲ. ನನ್ನ ತಂದೆ ಮೇಸ್ತ್ರಿಯಾದರೆ ನನ್ನ ತಾಯಿ ತೋಟಗಳಿಗೆ ಹೋಗಿ ಕೆಲಸ ಮಾಡಿ ಮನೆ ನಡೆಸ್ತಿದ್ರು. ನಾನು ಹುಟ್ಟಿದ 5 ವರ್ಷಕ್ಕೆ ನನ್ನ ತಂಗಿ ಹುಟ್ಟಿದ್ಲು. 10ನೇ ತರಗತಿಯವರೆಗೂ ಗೌರ್ಮೆಂಟ್ ಸ್ಕೂಲಿನಲ್ಲಿ ಓದಿದ ನಾವು, ಅದರಲ್ಲೂ ನಾನು ಸ್ಕೂಲ್ಗೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಆಗಿದ್ದೆ. ಓದುವುದರಲ್ಲೂ ತುಂಬ ಚುರುಕಾಗಿದ್ದೆ. ನಮ್ಮ ಮನೆಯಲ್ಲಿ ಎಷ್ಟೇ ಬಡತನವಿದ್ದರೂ ಕಷ್ಟಪಟ್ಟು ನಮ್ಮಿಬ್ಬರನ್ನು ಚೆನ್ನಾಗಿ ಓದಿಸೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ನನ್ನ ಹಣೆ ಬರಹಕ್ಕೆ ನನ್ನ ಡಿಗ್ರಿ ಮುಗಿತಾ ಬರ್ತಿತ್ತು. ಅಷ್ಟರಲ್ಲೇ ನನಗೆ ಒಳ್ಳೆ ಸಂಬಂಧ ಬಂತು ಅಂತ ಹೇಳಿ ಅಪ್ಪ ನನಗೆ ಮದುವೆ ಮಾಡಿಬಿಟ್ರು. ಆದರೆ ಅತ್ತೆ ಮನೆಗೆ ಹೋದ ಮೇಲೆ ತುಂಬ ಹಠ ಮಾಡಿ ನನ್ನ ಫೈನಲ್ ಇಯರ್ ಎಕ್ಸಾಮನ್ನು ಬರೆದು ಫಸ್ಟ್ ಕ್ಲಾಸಲ್ಲಿ ಪಾಸಾದೆ. ಆದರೆ ಇಲ್ಲಿಂದ ನನ್ನ ಜೀವನದ ಹೊಸ ಪರೀಕ್ಷೆ ಶುರುವಾಗುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ. ನಾನು ಮದುವೆಯಾಗಿ ಹೋದ ಮನೆಯಲ್ಲಿ ಅತ್ತೆ ಮಾವ ನನಗೆ ಒಬ್ಬಳು ನಾದಿನಿ ಕೂಡ ಇದ್ಲು. ತುಂಬು ಕುಟುಂಬ ಅವರದಾಗಿತ್ತು. ನಮ್ಮ ಮಾವ ಶುಗರ್ ಪೇಷಂಟ್ ಆಗಿದ್ದರಿಂದ ಸದಾ ಮಲಗೆ ಇರ್ತಿದ್ರು. ಇನ್ನು ನನ್ನ ನಾದಿನಿಗೆ ಕಾಲೇಜಿಗೆ ಹೋಗ್ತಿದ್ಲು. ಇನ್ನು ನನ್ನ ಗಂಡ ಶೋರೂಮ್ ಒಂದರಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ರು. ಇದರ ಮಧ್ಯೆ ವರ್ಷಕ್ಕೆಲ್ಲ ನನಗೆ ಗಂಡು ಮಗು ಆಯಿತು. ಗಂಡು ಮಗು ಆಯಿತು ಅನ್ನೋ ಸಂತೋಷ ಮನೆಯಲ್ಲಿ ಎಲ್ಲರಲ್ಲೂ ಇತ್ತು. ಮೊದಮೊದಲು ಎಲ್ಲವೂ ತಕ್ಕ ಮಟ್ಟಿಗೆ ನಡೀತಾ ಬರ್ತಿತ್ತು. ಆದರೆ ನನ್ನ ಮಗ ಹುಟ್ಟಿದ ಮೇಲೆ ಮನೆಯ ಆರ್ಥಿಕ ಪರಿಸ್ಥಿತಿ ಕೆಡ್ತಾ ಬರುತ್ತೆ. ಒಂದು ಕಡೆ ಮಾವನ ಆರೋಗ್ಯ ಕೆಡ್ತಾ ಬಂದರೆ ಇನ್ನೊಂದು ಕಡೆ ನಾದಿನಿಯ ಎಜುಕೇಷನ್ ಫೀಸು ಹೆಚ್ಚಾಗ್ತಾ ಬಂತು. ನನ್ನ ಗಂಡ ದುಡಿಯುತ್ತಿದ್ದ ದುಡಿಮೆಯಿಂದ ಮನೆ ನಡೆಸೋದಕ್ಕೆ ಸರಿ ಹೋಗ್ತಿತ್ತು. ಹಾಗಾಗಿ ತಂಗಿಯನ್ನು ಓದಿಸುವುದಕ್ಕಂತ ಸಾಲ ಕೂಡ ಮಾಡಿಕೊಂಡಿದ್ರು. ದಿನೇ ದಿನೇ ನನ್ನ ಗಂಡ ಪಡುತ್ತಿದ್ದ ಕಷ್ಟವನ್ನು ನೋಡಿ ನಾನು ಕೆಲಸಕ್ಕೆ ಹೋಗುವ ನಿರ್ಧಾರವನ್ನು ಮಾಡಿದೆ. ನನ್ನ ಗಂಡನ ಬಗ್ಗೆ ಇದರ ಬಗ್ಗೆ ಮಾತನಾಡಿದಾಗ ಅವರು ಸಂತೋಷದಿಂದ ಒಪ್ಪಿಗೆ ಕೊಟ್ಟರು. ಅಲ್ಲಿಗಾಗಲೇ ನನ್ನ ಮಗನಿಗೆ 5 ವರ್ಷವಾಗಿತ್ತು. ಹಾಗಾಗಿ ನನ್ನ ಮಗುವನ್ನು ಅತ್ತೆಯ ಬಳಿ ಬಿಟ್ಟು ಕೆಲಸಕ್ಕೆ ಹೋಗೋದಕ್ಕೆ ನಿರ್ಧಾರವನ್ನು ಮಾಡಿ ನನಗೆ ಪರಿಚಯ ಇರುವ ಸ್ನೇಹಿತರಿಂದ ಪೋಸ್ಟ್ ಆಫೀಸ್ ಒಂದರಲ್ಲಿ ನನಗೆ ಒಳ್ಳೆ ಕೆಲಸ ಕೂಡ ಸಿಕ್ತು.
ಕೈ ತುಂಬ ಸಂಬಳ, ಒಳ್ಳೆ ಕೆಲಸ, ಇದರಿಂದ ನನಗೆ ತುಂಬ ಸಂತೋಷವಾಗ್ತಿತ್ತು. ಕೊನೆಗೂ ನನ್ನ ಓದು ವ್ಯರ್ಥ ಆಗಿಲ್ಲ ಅನ್ನೋ ಸಂತಸ ನನ್ನಲ್ಲಿ ಉಕ್ಕಿ ಬರ್ತಿತ್ತು. ಆದರೆ ಈಗ ನನ್ನ ಮೇಲೆ ಮನೆಯ ಜವಾಬ್ದಾರಿ ಜೊತೆಗೆ ಹೊರಗಿನ ಜವಾಬ್ದಾರಿ ಕೂಡ ಹೆಚ್ಚಾಗಿ, ಇದರಿಂದ ಇಂತಹ ಒಂದು ಅನಾಹುತ ಆಗುತ್ತೆ ಅಂತ ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ಮನೆಯಲ್ಲಿ ಅತ್ತೆ ಇದ್ದರೂ ಒಂದು ಕೆಲಸ ಮಾಡ್ತಾ ಇರಲಿಲ್ಲ. ಮನೆಯಲ್ಲಿ ಸೊಸೆಯಾಗಿ ಮನೆಯ ಜವಾಬ್ದಾರಿ ನಿನ್ನದು ಎಂದು ಹೇಳಿ ಅವರು ಪಕ್ಕಕ್ಕೆ ಸರಿದ್ರು. ನಾನು ಕೂಡ ಏನು ಹೇಳಕ್ಕಾಗದೆ ಮನೆಯ ಸೊಸೆಯಾಗಿ ನನ್ನ ಜವಾಬ್ದಾರಿ ಕಷ್ಟಪಟ್ಟು ನಿಭಾಯಿಸ್ತಾ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸವನ್ನೆಲ್ಲ ಮಾಡಿ, ಜೊತೆಗೆ ಮಾವನಿಗೆ ಶುಗರ್ ಇರೋದ್ರಿಂದ ಅವರಿಗೆ ಬೇರೆ ರೀತಿ ಅಡುಗೆ ಮಾಡಬೇಕಾಗಿತ್ತು. ನಾದಿನಿಗೆ ಟಿಫನ್ ಕಟ್ಟಿ ನನ್ನ ಗಂಡನಿಗೆ ತಿಂಡಿ ಕೊಟ್ಟು, ಜೊತೆಗೆ ಅತ್ತೆಗೆ ಟೀ ಕಾಫಿ ಕೊಟ್ಟು ನಂತರ ನಾನು ಕೆಲಸಕ್ಕೆ ಹೋಗಬೇಕಾಗಿತ್ತು. ನಮ್ಮ ಮನೆಯಿಂದ ಬಸ್ ಸ್ಟಾಪ್ ದೂರ ಇರೋದ್ರಿಂದ ಆಟೋಲಿ ಬಸ್ ಸ್ಟಾಪಿಗೆ ಹೋಗಿ ನಂತರ ಬಸ್ಸಿಗಾಗಿ ಕಾಯಬೇಕಾಗಿತ್ತು. ಬಿಸಿಲಿನಲ್ಲಿ ಬಸ್ಸಿಗಾಗಿ ಕಾತುರದಿಂದ ಕಾಯ್ತಾ ನಿಂತಿದ್ದ ನನ್ನ ಮನಸ್ಸಿನಲ್ಲಿ ಬೆಳಗ್ಗೆ ಎದ್ದು ಕೆಲಸಕ್ಕೆ ಬರುವವರೆಗೂ ಆ ಮನೆಯಲ್ಲಿ ನಾನು ಪಡುತ್ತಿದ್ದ ಶ್ರಮ ನನ್ನ ದೇಹವನ್ನು ಇನ್ನಷ್ಟು ಆಯಾಸಗೊಳಿಸ್ತಿತ್ತು. ಇನ್ನು ಕೆಲಸದಲ್ಲಿ ಒಂದು ರೀತಿಯ ಟೆನ್ಷನ್ ಇರ್ತಿತ್ತು. ಅದರಲ್ಲೂ ಲೇಟ್ ಆಗೋದ್ರೆ ಎಲ್ಲಿ ಬೈಗುಳಗಳನ್ನು ಕೇಳಬೇಕು ಅನ್ನೋ ಭಯ. ಗಾಬರಿಯಿಂದಾನೇ ಕೆಲಸಕ್ಕೆ ಹೋಗಿ ಪರ್ಸನ್ನ ಪಕ್ಕಕ್ಕಿಟ್ಟು ಟೇಬಲ್ ಮೇಲೆ ಕುಳಿತ ತಕ್ಷಣ ಬಿಡುವಿಲ್ಲದ ಹಾಗೆ ಒಂದೊಂದೇ ಫೈಲ್ಗಳು ನನ್ನ ಮುಂದೆ ಬರ್ತಿತ್ತು. ಇದರ ಮಧ್ಯೆ ಕೆಲವೊಮ್ಮೆ ಪೋಸ್ಟ್ ಆಫೀಸಿಗೆ ಪಿಂಚಿನ್ ದುಡ್ಡಿಗಾಗಿ ವಯಸ್ಸಾದವರು ಬರ್ತಿದ್ರು. ಅಂಥವರನ್ನು ನೋಡಿದ ತಕ್ಷಣ ನನ್ನ ಮನಸ್ಸು ದುಃಖದಿಂದ ಆವರಿಸಿಕೊಳ್ಳುತ್ತಿತ್ತು. ಅವರನ್ನು ನೋಡಿದ ನನ್ನ ಮನಸ್ಸಿಗೆ ನನ್ನ ತಂದೆ ತಾಯಿ ನೆನಪಿಗೆ ಬರ್ತಿದ್ರು. ಅವರ ಜೊತೆ ಪ್ರೀತಿಯಿಂದ ಮಾತನಾಡ್ತಾ ಮೊದಲು ಅವರ ಕೆಲಸವನ್ನು ಮಾಡಿಕೊಡ್ತಿದ್ದೆ. ಆದರೆ ನಾನು ಮನೆಗೆ ಹೋಗುವ ಸಮಯ ಆಗುತ್ತಿದ್ದ ಹಾಗೆ ನನ್ನ ಮಗನನ್ನು ನೋಡುವ ಉತ್ಸಾಹ ಹೆಚ್ಚಾಗ್ತಿತ್ತು. ಬೆಳಗ್ಗೆಯಿಂದ ಸಂಜೆಯವರೆಗೂ ನಾನಿಲ್ಲದೆ ನನ್ನ ಮಗ ಹೇಗಿರ್ತಾನೋ, ಊಟ ಮಾಡಿದ್ನೋ ಇಲ್ವೋ ಅನ್ನೋ ಕುತೂಹಲದಿಂದಾನೇ ಮನೆಗೆ ಹೋಗ್ತಿದ್ದೆ. ಆಯಾಸದಿಂದ ಮನೆಗೆ ಹೋಗುತ್ತಿದ್ದ ನನಗೆ ನನ್ನ ಮಗನ ಮುಖ ನೋಡಿದ ತಕ್ಷಣ ನನ್ನ ಮುಖದಲ್ಲಿ ಒಂದು ರೀತಿ ಸಂತೋಷ ಕಾಣಿಸ್ತಿತ್ತು. ಆದರೆ ಇಷ್ಟೆಲ್ಲ ಕಷ್ಟಪಟ್ಟು ಮನೆಗೆ ಹೋದ್ರೆ ಒಂದು ಗ್ಲಾಸ್ ನೀರು ಕೂಡ ಕೊಡೋರು ಆ ಮನೆಯಲ್ಲಿರ್ಲಿಲ್ಲ. ಅತ್ತೆ ಮಾವ ಅವರವರ ಪಾಡಿಗೆ ಅವರಿರ್ತಿದ್ರು. ಇನ್ನ ನನ್ನ ನಾದಿನಿ ಅಂತೂ ರೂಮನ್ನ ಬಿಟ್ರೆ ಹೊರಬರ್ತಿರ್ಲಿಲ್ಲ. ನಾನು ನನ್ನ ಮಗನ ಜೊತೆ 5-10 ನಿಮಿಷ ಸಮಯವನ್ನ ಕಳೆದು ಅದಾದ್ಮೇಲೆ ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಿ ಕುಡಿತಿದ್ದೆ. ಸ್ವಲ್ಪ ಹೊತ್ತು ನೆಮ್ಮದಿಯಿಂದ ಕುತ್ಕೊಳ್ಳೋಣ ಅಂತ ರೂಮಿಗೆ ಹೋಗಿ ನೆಮ್ಮದಿಯಿಂದ ದಿಮ್ಮಿನ ಮೇಲೆ ತಲೆ ಇಟ್ಟಾಗ ನನ್ನ ಮನಸ್ಸಿನಲ್ಲಿ ಮತ್ತೆ ಅದೇ ಮನೆ ಕೆಲಸ, ಅಡುಗೆ ಮನೆಯಲ್ಲಿ ತೊಳೆಯುವ ಪಾತ್ರೆಗಳು, ಜೊತೆಗೆ ಅಡುಗೆ, ಇದೆಲ್ಲ ಜವಾಬ್ದಾರಿ ನೆನಪಿಗೆ ಬರ್ತಿತ್ತು. ಮಾವನಿಗೆ ಬೇರೆ ರೀತಿ ಅಡುಗೆ ಮಾಡಬೇಕಾಗಿತ್ತು. ಇನ್ನು ಮನೆಯವರಿಗೆ ಒಂದು ರೀತಿ ಅಡುಗೆ, ಅದರ ಜೊತೆಗೆ ಮನೆ ಕೆಲಸ. ಅಬ್ಬಬ್ಬಾ, ಇದನ್ನೆಲ್ಲ ಮುಗಿಸಿ ಯಾವಾಗ ಮೊದಲು ಹೋಗಿ ದಿಂಬಿನ ಮೇಲೆ ನನ್ನ ತಲೆಯನ್ನ ಇಟ್ಟು ನೆಮ್ಮದಿಯಿಂದ ನಿದ್ದೆ ಮಾಡ್ತೀನೋ ಅನಿಸ್ಬಿಡ್ತಿತ್ತು. ಹೆಸರಿಗೆ ಮಾತ್ರ ನಾನು ಕೆಲಸಕ್ಕೆ ಹೋಗ್ತಿದ್ದೆ. ಆದರೆ ನಾನು ಕೆಲಸಕ್ಕೆ ಹೋಗುತ್ತಿದ್ದ ಇಡೀ ಹಿಡಿತ ಸಂಜೆಯಾಗುತ್ತಿದ್ದ ಹಾಗೆ ಕೆಲಸದಲ್ಲಿ ನಡೆಯುತ್ತಿದ್ದ ಪ್ರತಿಯೊಂದು ಲೆಕ್ಕಾಚಾರವನ್ನು ನನ್ನ ಗಂಡನ ಬಳಿ ಹೇಳಬೇಕಾಗಿತ್ತು. ಬಸ್ಸಿಗೆ ಖರ್ಚಾಗೋ ದುಡ್ಡಿಂದ ಹಿಡಿದು ನನಗೆ ಬರುವ ಸಂಬಳದ ಪ್ರತಿಯೊಂದು ಲೆಕ್ಕಾಚಾರವು ನನ್ನ ಗಂಡನಿಗೆ ಕೊಡಬೇಕಾಗಿತ್ತು. ಅಷ್ಟು ಸಾಲದೆ ನನಗೆ ಬರುವ ಸಂಬಳವೆಲ್ಲ ನನ್ನ ಗಂಡನ ಕೈ ಕೊಡಬೇಕಾಗಿತ್ತು. ಅಪ್ಪಿ ತಪ್ಪಿ ನನಗಂತ ಹೇಳಿ ನಾನೇನಾದ್ರೂ ತೆಗೆದುಕೊಳ್ಳೋದಕ್ಕೆ ಹೋದ್ರೆ ನನ್ನ ಗಂಡ ಇಲ್ಲದೆ ಇರೋ ಖರ್ಚುಗಳನ್ನ ಮಾಡಬೇಡ, ಗೌರಿ ಮದುವೆ ಕೂಡ ಮಾಡೋದಿದೆ, ಜೊತೆಗೆ ಅಮ್ಮನಿಗೆ ಮಂಡಿ ನೋವು ಹೆಚ್ಚಾಗ್ತಿದೆ, ನಾಟಿ ಔಷಧಿ ಅಂತ ಹೇಳಿ ತಿಂಗಳು ಖರ್ಚು ಹೆಚ್ಚಾಗ್ತಿದೆ, ನೀನು ಈ ರೀತಿ ಖರ್ಚು ಮಾಡಿದ್ರೆ ಇದನ್ನೆಲ್ಲ ಹೇಗ್ ನೋಡ್ಕೊಳ್ಳೋದಕ್ಕಾಗುತ್ತೆ ಎಂದು ಹೇಳಿ ಯಾವುದೇ ಖರ್ಚನ್ನ ಮಾಡೋದಕ್ಕೆ ಬಿಡದೆ ವಿರೋಧ ಮಾಡ್ಬಿಡ್ತಿದ್ರು. ಆದರೆ ಇದನ್ನೆಲ್ಲ ತಡಿಬೇಕು ಅಂತ ನನ್ನ ಮನಸ್ಸಿಗೆ ಅನ್ಸಿದ್ರು ನನ್ನ ಗಂಡನ ಮುಂದೆ ನಿಂತು ಅಷ್ಟೆಲ್ಲ ಮಾತನಾಡುವಷ್ಟು ಧೈರ್ಯ ನನಗಿರ್ಲಿಲ್ಲ. ಬಡತನದಲ್ಲಿ ಬೆಳೆದ ನನಗೆ ಎಲ್ಲವನ್ನ ಸಹಿಸುವ ರೂಢಿಯಾಗಿ ಹೋಗಿತ್ತು. ಹಾಗಾಗಿ ನನ್ನ ಗಂಡ ಏನೇ ಹೇಳ್ತಾರೋ ಅದನ್ನೇ ಪಾಲಿಸ್ತಾ ಬರ್ತಿದ್ದೆ. ಮನೆಯ ಪರಿಸ್ಥಿತಿಯನ್ನ ನೋಡಿ ನಾನೂ ಕೂಡ ಎಲ್ಲವನ್ನ ಸಹಿಸಿಕೊಂಡು ಹೋಗ್ತಿದ್ದೆ. ನಾನು ನನಗಂತ ಹೇಳಿ ಯಾವತ್ತೂ ಬದುಕುವುದವಳಲ್ಲ.
ಇಷ್ಟೆಲ್ಲ ದುಡಿಮೆ ದುಡಿದ್ರೂ ನನ್ನ ಗಂಡನ ಮಾತಿನ ಮೇಲೆ ನಡೆಯುತ್ತಿದ್ದೆ. ಕೆಲವೊಮ್ಮೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಇವರಿಗೋಸ್ಕರನೇ ತ್ಯಾಗ ಮಾಡ್ತಿದ್ದೀನೇನೋ ಅನಿಸ್ತಿತ್ತು. ಇದರ ಮಧ್ಯೆ ನಾದಿನಿಯ ಮದುವೆ ಫಿಕ್ಸ್ ಆಗುತ್ತೆ. ಅವಳ ಮದುವೆ ಮಾಡುವಷ್ಟು ಶಕ್ತಿ ಅವರಿಗಿರ್ಲಿಲ್ಲ. ಹಾಗಾಗಿ ನನಗೆ ಬರುತ್ತಿದ್ದ ಪೇಮೆಂಟ್ ಮೇಲೆ ಸಾಲ ಮಾಡಿ ಅವಳ ಮದುವೆ ಕೂಡ ಮಾಡಿದ್ರು. ನಾನು ಕೂಡ ಈ ಮನೆ ಸೊಸೆಯಾಗಿ ಮನೆಯ ಜವಾಬ್ದಾರಿಯನ್ನ ನಿಭಾಯಿಸಬಲ್ಲೆ ಅನ್ನುವ ಸಂತೋಷ ನನ್ನಲ್ಲಿತ್ತು. ಇದು ನನ್ನ ಕರ್ತವ್ಯ. ನಾನು ಒಂದು ಹೆಣ್ಣಾಗಿ ಬಹುಶಃ ಇದೆಲ್ಲ ನಮ್ಮ ಹಕ್ಕು ಅನ್ಸುತ್ತೆ ಅನಿಸ್ತಿತ್ತು. ಕಾಲ ಕಳೆದ ಹಾಗೆ ಆ ಸಾಲ ಕೂಡ ತೀರ್ತಾ ಬಂತು. ಮನೆಯ ಒಂದೊಂದು ಜವಾಬ್ದಾರಿ ಕಳೀತಾ ಬಂತು. ನಾನು ಇಷ್ಟೆಲ್ಲ ಮಾಡಿದ್ರು ಮನೆಯಲ್ಲಿ ನನಗೇನಾದ್ರೂ ಹುಷಾರಿಲ್ಲದೆ ಹೋದ್ರೆ ಯಾರೊಬ್ಬರು ನನ್ನನ್ನ ಕೇರ್ ಮಾಡ್ತಾ ಇರ್ಲಿಲ್ಲ. ಸ್ವಲ್ಪ ತಲೆನೋವು ಜ್ವರ ಬಂದ್ರು ಒಂದು ಗ್ಲಾಸ್ ಕಾಫಿ ಕೊಡುವುದಿಲ್ಲ. ನನ್ನ ಕಷ್ಟವನ್ನು ನಾನೇ ಅನುಭವಿಸ್ಬೇಕಾಗಿತ್ತು. ನನ್ನ ಗಂಡನಿಗಂತೂ ನನ್ನ ದುಡ್ಡನ್ನ ಬಿಟ್ರೆ ಅವರಿಗೆ ನನ್ನ ಅರಿವೇ ಇಲ್ಲ ಅನ್ನೋ ಹಾಗಿರ್ತಿದ್ರು. ಇದನ್ನೆಲ್ಲ ನೋಡಿದಾಗ ನಾನು ಇಷ್ಟೆಲ್ಲ ಕಷ್ಟಪಡ್ತಿರುವುದು ಯಾರಿಗೋಸ್ಕರ? ಇವರಿಗೋಸ್ಕರ ನಾನು ಇಷ್ಟೆಲ್ಲ ದುಡಿತಿದ್ದೇನೆ. ಆದ್ರೆ ನನಗೆ ಕಷ್ಟ ಆದಾಗ ಯಾರೊಬ್ಬರು ನನ್ನ ನೋವನ್ನ ಅರ್ಥ ಮಾಡ್ಕೊಳ್ದಿಲ್ಲ. ಅಂದ ಮೇಲೆ ನಾನು ಯಾಕೆ ಇವರಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ಬೇಕು ಅನ್ನೋ ಪ್ರಶ್ನೆ ನನಗೆ ಕಾಡೋದಕ್ಕೆ ಶುರುವಾಯ್ತು. ಅದರ ಜೊತೆಗೆ ಈ ಮನೆ, ಅತ್ತೆ ಮಾವ, ಗಂಡ ಅನ್ನೋ ಜವಾಬ್ದಾರಿ ಹಾಗೂ ಹೊರಗಿನ ಜವಾಬ್ದಾರಿ ಅಂತ ನಿಭಾಯಿಸ್ತಾ ನಿಭಾಯಿಸ್ತಾ ನನ್ನ ಮಗನ ಓದಿನ ಜವಾಬ್ದಾರಿ ಕೂಡ ನನ್ನ ಮೇಲೆ ಬರುತ್ತೆ. ಅವನು ಬೆಳೀತಾ ಹೋದ ಹಾಗೆ ಅವನ ಖರ್ಚುಗಳು ಹೆಚ್ಚಾಗ್ತಾ ಬಂತು. ಇಷ್ಟೆಲ್ಲ ಆದ್ರೂ ನಾನು ನನಗಿಷ್ಟ ಆಗೋ ಹಾಗೆ ಸ್ವತಂತ್ರವಾಗಿ ಇರೋದಕ್ಕೂ ಕೂಡ ಭಯ ಪಡಬೇಕಾಗಿತ್ತು. ನನಗೆ ಇಷ್ಟವಾದ ಬಟ್ಟೆ ಹಾಕುವುದಕ್ಕೂ ನಾನು ನನ್ನ ಗಂಡನ ಬಳಿ ದುಡ್ಡನ್ನ ಕೇಳಬೇಕಾಗಿತ್ತು. ಆದರೂ ನನ್ನ ಅನಿವಾರ್ಯ. ನನ್ನ ತಾಯಿ ತಂದೆ ಹೇಳಿಕೊಟ್ಟ ಆ ಮಾತು ಪದೇ ಪದೇ ನನಗೆ ನೆನಪಿಗೆ ಬರ್ತಿತ್ತು. ಮದುವೆ ಮಾಡಿಕೊಟ್ಟ ಮೇಲೆ ಅತ್ತೆ ಮನೆಯೇ ನಿನ್ನ ಸ್ವಂತ ಮನೆ. ಅಲ್ಲಿ ಏನೇ ನಡೆದ್ರು ನೀನು ಆ ಮನೆ ಸೊಸೆಯಾಗಲ್ಲ, ಮಗಳ ಹಾಗೆ ಎಲ್ಲವನ್ನ ನಿಭಾಯಿಸ್ತಾ ಹೋಗ್ಬೇಕು ಅನ್ನೋ ಆ ಮಾತುಗಳು ಪದೇ ಪದೇ ನನಗೆ ನೆನಪಿಗೆ ಬರ್ತಿತ್ತು. ಹಾಗಾಗಿ ಇದನ್ನೆಲ್ಲ ಸಹಿಸಿಕೊಂಡು ಸಮಯಕ್ಕೆ ತಕ್ಕ ಹಾಗೆ ಎಲ್ಲವೂ ಸರಿ ಹೋಗುತ್ತೆ ಅನ್ಕೊಂಡು ನಾನು ಸುಮ್ಮನಾಗ್ಬಿಡ್ತಿದ್ದೆ. ಆದರೆ ದಿನಗಳು ಕಳೆದ ಹಾಗೆ ಮದುವೆ ಮಾಡಿಕೊಟ್ಟ ಮೇಲೆ ನಾದಿನಿ ಮನೆಗೆ ಬರುವುದು ಹೆಚ್ಚಾಗ್ತಾ ಬಂತು. ಅವಳ ಬೇಕು ಬೇಡಗಳನ್ನೆಲ್ಲ ನನ್ನ ದುಡ್ಡಿಂದಾನೇ ಪೂರೈಸಬೇಕಾಗಿತ್ತು. ಅಪ್ಪಿ ತಪ್ಪಿ ನಾನೇನಾದ್ರೂ ಹೇಳ್ಬಿಟ್ರೆ ಅತ್ತೆ ಮಗಳ ಪರವಾಗಿ ನನ್ನನ್ನ ಮನೆಗೆ ಮಗಳು ಬಂದ್ರೆ ಅವಳ ಬೇಕು ಬೇಟೆಗಳನ್ನ ನೋಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ನಮ್ಮನ್ನ ಬಿಟ್ರೆ ಅವಳಿಗೆ ಬೇರೆ ಯಾರಿದ್ದಾರೆ ಎಂದು ಹೇಳಿ ಅಲ್ಲೂ ಕೂಡ ನನ್ನ ಬಾಯಿಗೆ ಬೀಗ ಹಾಕ್ಬಿಡ್ತಿದ್ರು. ಇನ್ನ ಇದನ್ನೆಲ್ಲ ನೋಡಿದ ನನ್ಗೆ ಇಷ್ಟೆಲ್ಲ ಕಷ್ಟಪಟ್ಟು ಇವರಿಂದ ಇಷ್ಟೆಲ್ಲ ಕೇಳಬೇಕಾ? ಈ ಮನೆಯಲ್ಲಿ ನಾನು ಕೇವಲ ಕೆಲಸದವಳ ಅಷ್ಟೇನಾ? ಇಲ್ಲ, ಇಷ್ಟೆಲ್ಲ ಆದ್ಮೇಲೆ ನಾನು ಹೀಗೆ ಇದ್ರೆ ನನ್ನ ಇಡೀ ಜೀವನ ಹಾಳಾಗ್ಬಿಡುತ್ತೆ. ಇವರ ಸ್ವಾರ್ಥಕ್ಕೋಸ್ಕರ ನನ್ನನ್ನ ಉಪಯೋಗಿಸಿಕೊಳ್ತಿದ್ದಾರೆ. ಬೇರೆಯವರಿಗೋಸ್ಕರ ನನ್ನನ್ನ ನಾನು ಮರೆಯುತ್ತಿದ್ದೇನೆ ಅನಿಸ್ತಿತ್ತು. ಜೀವನ ಪೂರ್ತಿ ಇವರಿಗೋಸ್ಕರನೇ ನಾನು ಕಷ್ಟಪಟ್ಕೊಂಡಿದ್ರೆ ಮತ್ತೆ ನಾನು ನನ್ನದು ಅನ್ನೋದು ಏನಿರುತ್ತೆ ಅನ್ನೋ ಯೋಚನೆ ನನಗೆ ಕಾಡೋದಕ್ಕೆ ಶುರುವಾಯ್ತು. ಅಲ್ಲಿಂದ ನಾನು ನನಗೋಸ್ಕರ ಕೂಡ ಬದುಕಬೇಕು ಅನ್ನೋದನ್ನ ಶುರು ಮಾಡಿದೆ. ಅಂದಿನಿಂದ ನನಗೆ ಬರುತ್ತಿದ್ದ ಸಂಬಳದಲ್ಲಿ ಪೂರ್ತಿ ದುಡ್ಡನ್ನ ನಾನು ನನ್ನ ಗಂಡನ ಕೈಗೆ ಕೊಡುವುದನ್ನ ನಿಲ್ಲಿಸಿದೆ. ದಿನಗಳು ತಿಂಗಳಾಗ್ತಾ ಬಂತು. ಆದರೆ ಇದರಿಂದಾಗಿ ಆ ಮನೆಯಲ್ಲಿ ಇಷ್ಟು ದೊಡ್ಡ ಅನಾಹುತ ನನ್ನ ಜೀವನದಲ್ಲಿ ನಡೆಯುತ್ತೆ ಅಂತ ನಾನು ಕನಸಲ್ಲೂ ಅಂದುಕೊಂಡಿರ್ಲಿಲ್ಲ ಅನ್ಸುತ್ತೆ. ಆ ಒಂದು ನಿರ್ಧಾರ ನನ್ನ ಜೀವನವನ್ನೇ ಬದಲಾಯಿಸಿ ಬಿಡುತ್ತೆ ಅಂತ ಅಂದುಕೊಂಡಿರ್ಲಿಲ್ಲ. ಯಾವಾಗ ನಾನು ನನ್ನ ಗಂಡನ ಬಳಿ ಪೂರ್ತಿ ಸಂಬಳ ಕೊಡೋದನ್ನ ನಿಲ್ಲಿಸಿಬಿಟ್ನೋ ನನ್ನ ಗಂಡನಿಗೆ ನನ್ನ ಮೇಲೆ ದ್ವೇಷ ಹೆಚ್ಚಾಯ್ತು. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಮನೆಯಲ್ಲಿ ನನ್ನ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೂ ನನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಧೈರ್ಯದಿಂದ ಇದನ್ನೆಲ್ಲ ಹೆದರ್ಸ್ತಾ ಬರ್ತಿದ್ದೆ. ಆದರೆ ಅಂದು ಕೆಲಸವನ್ನ ಮುಗಿಸಿ ಮನೆಗೆ ಹೊರಡಲು ಬಸ್ಸಲ್ಲಿ ಕುಳಿತಿದ್ದ ನನಗೆ ಇದ್ದಕ್ಕಿದ್ದ ಹಾಗೆ ಅಂದು ನನ್ನ ಮೊಬೈಲ್ಗೆ ಅಮ್ಮನ ಫೋನ್ ಬಂತು. ಫೋನಿನಲ್ಲಿ ಅಮ್ಮ ಹೇಳಿದ ಮಾತನ್ನ ಕೇಳಿ ಒಂದು ಕ್ಷಣಕ್ಕೆ ನಾನು ನಿಂತಲ್ಲೇ ಕುಸಿದು ಬಿದ್ದ ಹಾಗಾಗೋದೆ.
ಕಣ್ಣೀರ್ ಹಾಕ್ತಾ ಅಮ್ಮ ಹೇಳಿದ್ರು, ರಮ್ಯಾ, ಎಲ್ಲಿದ್ಯಾ ನೀನು? ಯಾಕಮ್ಮ, ಏನಾಯ್ತು? ನಿಮ್ ತಂದೆ ಕೆಲಸ ಮಾಡೋ ಜಾಗದಲ್ಲಿ ಇಟ್ಟಿಗೆಗಳು ಕಾಲ್ ಮೇಲೆ ಬಿದ್ದು ಕಾಲ್ ಮೂಳೆ ಮುರಿದೋಗಿದೆ. ಆಸ್ಪತ್ರೆಗೆ ಕರ್ದ್ಕೊಂಡು ಹೋಗಿದ್ದಾರೆ ಅಂತ ಫೋನ್ ಮಾಡಿದ್ರು. ನಾನೊಬ್ಳೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನಿನ್ ತಂಗಿ ಕೂಡ ಕಾಲೇಜಿನಿಂದ ಮನೆಗ್ ಬರ್ತಿದ್ದೀನಿ ಅಂತ ಫೋನ್ ಮಾಡಿದ್ಲು ಎಂದಾಗ, ಅಮ್ಮ, ನೀನೇನು ಭಯ ಪಡ್ಬೇಡ. ಯಾವ ಆಸ್ಪತ್ರೆ ಅಂತ ಹೇಳು, ನಾನು ಅಲ್ಲಿಗೆ ಬರ್ತೀನಿ ಎಂದು ಹೇಳಿ ಆಸ್ಪತ್ರೆಯ ಅಡ್ರೆಸ್ ಅನ್ನ ತೆಗೆದುಕೊಂಡು ಅಲ್ಲಿಂದ ಮತ್ತೆ ಆಟೋನ ಹಿಡಿದು ನಾನು ಸೀದಾ ಆಸ್ಪತ್ರೆ ಬಳಿ ಹೋದೆ. ಅಲ್ಲಿಗಾಗಲೇ ಅಪ್ಪನ ಆಪರೇಷನ್ ಕೂಡ ಶುರುವಾಗಿತ್ತು. ನಾನು ಡಾಕ್ಟರ್ ಬಳಿ ಮಾತನಾಡಿದಾಗ ಡಾಕ್ಟರ್ ಪ್ರಕಾರ ಅಪ್ಪನ ಕಾಲಿನ ಮೂಳೆ ಮುರಿದೋಗಿದೆ. ತಕ್ಷಣವೇ ಆಪರೇಷನ್ ಮಾಡಬೇಕು. ಅಡ್ವಾನ್ಸ್ ಆಗಿ 50,000 ದುಡ್ಡನ್ನ ಪೇ ಮಾಡಿ ಎಂದಾಗ ಅಮ್ಮ ನನ್ನ ಮುಖವನ್ನ ನೋಡಿ, ಏನ್ ಮಾಡೋದು? ಡಾಕ್ಟರ್ ನೋಡಿದ್ರೆ ಹೀಗೆ ಹೇಳ್ಬಿಟ್ರು. ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ ಕಣಮ್ಮ, ಏನು ಮಾಡೋದು ಎಂದು ಅಮ್ಮ ದುಡ್ಡಿಗಾಗಿ ತುಂಬಾ ಒದ್ದಾಡೋದಕ್ಕೆ ಶುರು ಮಾಡಿದ್ರು. ನನ್ನ ತಂದೆ ಇರುವ ಪರಿಸ್ಥಿತಿಯನ್ನ ನೋಡಿ ದುಃಖದಿಂದ ಕಣ್ಣು ತುಂಬಿಕೊಂಡು, ಅಮ್ಮ, ನೀನ್ ಯಾಕೆ ಚಿಂತೆ ಮಾಡ್ತಾ ಇದೀಯಾ? ಇದನ್ನೆಲ್ಲ ನಾನು ನೋಡ್ಕೊಳ್ತೀನಿ, ನೀನೇನು ಭಯ ಪಡ್ಬೇಡ ಎಂದು ಹೇಳಿ ಆ ಕ್ಷಣಕ್ಕೆ ನಾನು ಅಮ್ಮನಿಗೆ ಸಮಾಧಾನ ಮಾಡಿದೆ. ಇಷ್ಟು ತಿಂಗಳಿನಿಂದ ನಾನು ಸೇವ್ ಮಾಡ್ತಾ ಇದ್ದ ದುಡ್ಡನ್ನ ಆಸ್ಪತ್ರೆಯ ಬಿಲ್ಲನ್ನ ಕಟ್ಟಿ ಅಪ್ಪನ ಆಪರೇಷನ್ ಮುಗಿದ ಮೇಲೆ ನಾನು ನನ್ನ ತಾಯಿಯ ಬಳಿ, ಅಮ್ಮ, ಮಗುನ ಮನೇಲಿ ಬಿಟ್ಟು ಬಂದಿದ್ದೇನೆ. ಅಪ್ಪನಿಗೆ ಪ್ರಜ್ಞೆ ಬರೋದಕ್ಕೆ ಇನ್ನು ಟೈಮ್ ತಗೊಳುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಸ್ನೇಹ ಕೂಡ ಬಂದಿದ್ದಾಳೆ, ಅವಳು ನಿನ್ ಜೊತೆ ಇರ್ತಾಳೆ. ಡಾಕ್ಟರ್ ಹತ್ರ ನಾನು ಎಲ್ಲ ಮಾತಾಡ್ತೀನಿ. ಮನೇಲಿಗೂ ವಿಷಯನ ಹೇಳಿಲ್ಲ. ನಾನು ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಏನಾದ್ರೂ ವಿಷಯ ಇದ್ರೆ ನನ್ನ ಹತ್ರ ಹೇಳು ಎಂದು ಹೇಳಿ ನಾನು ಅಲ್ಲಿಂದ ಅಮ್ಮನಿಗೆ ಸಮಾಧಾನ ಮಾಡಿ ಅಪ್ಪನ ಪರಿಸ್ಥಿತಿಯನ್ನ ನೆನೆದು ದುಃಖದ ಮನಸ್ಸಿನಿಂದ ನಾನು ಮತ್ತೆ ಮನೆಗೆ ಬಂದೆ. ಆದರೆ ಮನೆಗೆ ಬಂದ ನನ್ನ ಮೇಲೆ ಇಷ್ಟೆಲ್ಲ ಮಾಡ್ತಾರೆ ಅಂತ ನಾನು ಅಂದುಕೊಂಡಿರ್ಲಿಲ್ಲ. ಮನೆಗೆ ಬಂದ ತಕ್ಷಣ ನನ್ನ ಗಂಡ, ನಿಂತ್ಕೋ, ನಿನಗೆ ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು. ನನ್ನ ಮಾತನ್ನ ಮೀರಿ ಕೆಲಸಕ್ಕೆ ಹೋಗೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಅದು ಸಾಲದೆ ಮನೆಗೆ ಬರೋ ಟೈಮ್ ಆಯ್ತು. ನೋಡಿ, ನೀವೇನೇ ಹೇಳಿದ್ರು ನಾನು ಕೆಲಸಕ್ಕೆ ಹೋಗೋದೆ ಎಂದ ತಕ್ಷಣ ಕೋಪದಿಂದ ನನ್ನ ಗಂಡನ ನನ್ನನ್ನ ಒಡೆದು, ಎಷ್ಟು ಧೈರ್ಯ ನಿನಗೆ? ಹೌದು ರೀ, ನಾನೇನ್ ತಪ್ಪು ಮಾಡ್ದೆ ಅಂತ ಹೇಳಿ ಭಯ ಪಡ್ಬೇಕು? ಅಷ್ಟರಲ್ಲಿ ಅತ್ತೆ, ಇದೇನಮ್ಮ ಈ ರೀತಿ ಮಾತಾಡ್ತಾ ಇದ್ಯಾ? ನೀನು ಹೊರಗಡೆ ದುಡಿಯೋದಕ್ಕೆ ಹೋಗ್ತಿದ್ಯಾ ಅಂತ ಹೇಳಿ ನಾನು ಮನೆಯನ್ನ ನಿಭಾಯಿಸ್ತಾ ಜೊತೆಗೆ ಮಗುನ ಬೇರೆ ನೋಡ್ಕೊಂಡು ಮನೆಯಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ. ನೀನು ಕೆಲಸಕ್ಕೆ ಹೋಗದೆ ಮನೆಯಲ್ಲಿದ್ದು ನಿನ್ನ ಮಗು ಹಾಗೂ ಮನೆನ ನಿಭಾಯಿಸ್ಕೊಂಡು ಹೋಗು ಸಾಕು ಎಂದಾಗ, ಅತ್ತೆ, ನಿಮಗೆ ಮಗುನ ನೋಡ್ಕೊಳ್ಳೋದು ಕಷ್ಟ ಆಗೋದ್ರೆ ನೀವು ನೋಡ್ಕೊಳ್ಬೇಡಿ ಎಂದ ತಕ್ಷಣ ಕೋಪದಿಂದ ನನ್ನ ಗಂಡ, ಹೌದು, ನೀನು ದುಡಿತಾ ಇರೋ ದುಡ್ಡನ್ನೆಲ್ಲ ನಿನ್ನ ತಂದೆ ಮನೆಗೆ ಕೊಡೋದಕ್ಕೆ ಅಲ್ಲ ನಿನ್ನನ್ನ ಕೆಲಸಕ್ಕೆ ಕಳಿಸ್ತಾ ಇರೋದು. ಮನೇಲಿದ್ದು ಮನೇನ ನಿಭಾಯಿಸ್ತಾ ಮಗುನ ನೋಡ್ಕೊಂಡ್ ಬಿದ್ದಿರು. ಅಮ್ಮನಿಗೆ ವಯಸ್ಸಾಗ್ತಿದೆ, ಅವರ ಕೈಯಲ್ಲಿ ಇದನ್ನೆಲ್ಲ ನಿಭಾಯಿಸೋದಕ್ಕೆ ಆಗ್ತಿಲ್ಲ. ಅಂತದ್ರಲ್ಲಿ ನೀನು ನೋಡಿದ್ರೆ ದುಡಿತಾ ಇರೋ ದುಡ್ಡನ್ನೆಲ್ಲ ನಿನ್ನ ತಂದೆ ಮನೆಗೆ ಕೊಟ್ರೆ ನಮ್ಮ ಮನೆ ಪರಿಸ್ಥಿತಿ ಏನಾಗ್ಬೇಕು? ನೀನು ಕೆಲಸಕ್ಕೆ ಹೋಗಬೇಕು ಅನ್ನೋದಾದ್ರೆ ಪೂರ್ತಿ ದುಡ್ಡನ್ನ ತಂದು ನಮ್ಮ ಕೈಗೆ ಕೊಡ್ಬೇಕು. ಇಲ್ಲೇ ಹೋದ್ರೆ ನಿನಗೆ ಈ ಮನೆಯಲ್ಲಿ ಜಾಗವಿಲ್ಲ ಎಂದ ತಕ್ಷಣ ಇಷ್ಟು ದಿನದಿಂದ ಎಲ್ಲವನ್ನ ಸಹಿಸಿಕೊಂಡು ಮೌನವಾಗಿದ್ದ ನನ್ನ ತಾಳ್ಮೆಯನ್ನ ಮುರಿದು, ಓಹೋ, ಹಾಗಾದ್ರೆ ನೀವು ದುಡ್ಡಿಗೋಸ್ಕರನ ನನ್ನನ್ನ ಈ ಮನೆಯಲ್ಲಿ ಇಟ್ಕೊಂಡಿರೋದು? ಹಾಗಾದ್ರೆ ಒಂದು ಕೆಲಸ ಮಾಡಿ, ಇಷ್ಟು ವರ್ಷದಿಂದ ನಾನು ದುಡಿದ ದುಡ್ಡನ್ನೆಲ್ಲ ನಿಮ್ಮ ಮನೆಗ್ ತಾನೇ ಖರ್ಚು ಮಾಡಿದ್ದು. ನನ್ಗೆ ಬರ್ತಾ ಇದ್ದ ಸಂಬಳ ಎಲ್ಲ ನೀವೇ ತಾನೇ ಇಸ್ಕೊಳ್ತಿದ್ದಿದ್ದು. ಆ ದುಡ್ಡನ್ನೆಲ್ಲ ಏನ್ ಮಾಡ್ತಿದ್ರಿ ನೀವು? ನಿಮ್ಮ ಮನೆ ಪರಿಸ್ಥಿತಿ ಇಷ್ಟು ಮಟ್ಟಿ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅನ್ನೋದು ನಿಮಗ್ ಚೆನ್ನಾಗ್ ಗೊತ್ತಿದೆ. ನಾನು ಕಷ್ಟಪಟ್ಟು ದುಡಿತಾ ಇರೋ ದುಡಿಮೆಯನ್ನ ನನ್ನ ಸ್ವಂತ ಬಳಕೆಗೆ ಕೂಡ ನಾನು ಬಳಸೋ ಹಾಗಿಲ್ಲ. ಆದ್ರೆ ನಿಮ್ಮನೇಲಿ ಎಲ್ಲಾರ ಬೇಕು ಬೇಡಗಳನ್ನ ಮಾತ್ರ ನೋಡ್ಕೊಳ್ಬೇಕು. ಇಲ್ಲದಿದ್ರೆ ಮನೆ ಬಿಟ್ಟು ಹೋಗು ಅಂತೀರ. ನೀವೇನ್ ಮನೆ ಬಿಟ್ಟು ಹೋಗು ಅಂತ ಹೇಳೋದು? ದುಡ್ಡು ತಂದು ಕೊಟ್ರೆ ಮನೇಲಿ ಇರ್ಬೇಕು, ಇಲ್ಲೇ ಹೋದ್ರೆ ಮನೆ ಬಿಟ್ಟು ಹೋಗ್ಬೇಕಾ?
ನಮ್ಮನ್ನೇನು ಮನೆ ಕೆಲಸದವ್ರು ಅನ್ಕೊಂಡಿದ್ದೀರಾ? ನಾನ್ ಈ ಮನೆ ಸೊಸೆ. ಮನೆ ಅಂತ ಅಂದ್ಮೇಲೆ ಚಿಕ್ಕ ಪುಟ್ಟ ಕಷ್ಟಗಳು ಬಂದೇ ಬರುತ್ತೆ ಅಂತ ಹೇಳಿ ನಾನು ಕೂಡ ನೀವೇನೇ ಹೇಳಿದ್ರು ಏನೇ ಮಾಡಿದ್ರು ಎಲ್ಲವನ್ನ ಸಹಿಸಿಕೊಂಡು ಬರ್ತಿದ್ದೆ. ನನ್ನ ತಂದೆ ತಾಯಿಯನ್ನ ಬಿಟ್ಟು ಇಲ್ಲಿಗೆ ಬಂದ ಮೇಲೆ ನಿಮಗೋಸ್ಕರನೇ ಇಷ್ಟೆಲ್ಲ ಕಷ್ಟಪಡ್ತಾ ನನಗೋಸ್ಕರ ನಾನು ಬದುಕುತ್ತಿಲ್ಲ. ಈಗ ನನ್ನ ತಂದೆ ತಾಯಿಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳಿ ದುಡ್ಡು ಕೊಡೋದ್ರಲ್ಲಿ ತಪ್ಪೇನಿದೆ? ನಿಮ್ಮ ತಂದೆ ತಾಯಿನ ಕೂಡ ನೋಡ್ತಾ ಇದ್ದೀನಲ್ಲ, ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳೋ ಹಕ್ಕು ನಿಮಗಿಲ್ಲ ಎಂದ ತಕ್ಷಣ ಕೋಪದಲ್ಲಿ ಗಂಡ, ಹಾಗಾದ್ರೆ ನಾವು ಹೇಳಿದ ಹಾಗೆ ಕೇಳದೆ ಹೋದ ಮೇಲೆ ನಿನಗೂ ಈ ಮನೆಯಲ್ಲಿ ಜಾಗ ಇಲ್ಲ, ಮೊದಲು ಮನೆಯಿಂದ ಹೊರಹೋಗು ಎಂದ ತಕ್ಷಣ, ನಿಮ್ಮನ್ನ ನಂಬಿಕೊಂಡು ಒಂದು ಹೆಣ್ಣು ಇಲ್ಲಿವರೆಗೂ ಬಂದಿದ್ದಾಳೆ ಅಂತಂದ ಮೇಲೆ ಅವಳಿಗೆ ಮರ್ಯಾದೆ ಕೊಡದೆ ನಿಮ್ಮ ತಂದೆ ತಾಯಿ ಮುಂದೆ ಇಷ್ಟೆಲ್ಲ ಅವಮಾನ ಮಾಡಿದ ಮೇಲೂ ನಿಮ್ಮಂತವರ ಜೊತೆ ನಾನಿರ್ತೇನೆ ಅಂತ ಕನಸಲ್ಲೂ ಅಂದುಕೊಳ್ಳಬೇಡಿ. ಮರ್ಯಾದೆ ಇಲ್ಲದೆ ಇರೋ ಮನೆಯಲ್ಲಿ ನಾನು ಕೂಡ ಇರೋದಿಲ್ಲ ಎಂದು ಹೇಳಿ ರಮ್ಯಾ ಮಗನನ್ನ ಎತ್ಕೊಂಡು ತಕ್ಷಣವೇ ಅಲ್ಲಿಂದ ತವರು ಮನೆಗೆ ಬಂದ್ಬಿಡ್ತಾಳೆ. ತನ್ನ ತಾಯಿ ಮನೆಗೆ ಬಂದವಳು ಗಂಡನ ಮನೆಯಲ್ಲಿ ನಡೆದ ಯಾವುದೇ ವಿಷಯವನ್ನ ಹೇಳೋದಿಲ್ಲ. ಒಂದು ಕಡೆ ಗಂಡನ ಕಾಟ, ಇನ್ನೊಂದು ಕಡೆ ತನ್ನ ತಂದೆಯ ಆಸ್ಪತ್ರೆಯಲ್ಲಿರುವ ದುಃಖ. ಇದೇ ಯೋಚನೆಯಲ್ಲಿ ತನ್ನ ಹೆಚ್ಚು ಸಮಯವನ್ನ ಕಳೆದು ಬಿಡ್ತಾಳೆ. ಕೊನೆಗೂ ತನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಒಂದು ನಿರ್ಧಾರವನ್ನ ಮಾಡ್ತಾಳೆ. ಇಷ್ಟು ವರ್ಷ ನಾನು ಬೇರೆಯವರಿಗೋಸ್ಕರ ಬದುಕದೆ, ಆದ್ರೆ ನನಗೆ ಏನು ಸಿಗ್ಲಿಲ್ಲ. ನನ್ನ ಮದುವೆ ಮಾಡಿಕೊಂಡು ನನ್ನ ಗಂಡ ಆದ ಮಾತ್ರಕ್ಕೆ ನನ್ನ ಸ್ವತಂತ್ರವನ್ನ ಕಿತ್ಕೊಂಡು ಅವರ ಸ್ವಾರ್ಥಕ್ಕಾಗಿ ನನ್ನನ್ನ ಅವರ ಕಾಲ್ ಕಸ ಮಾಡ್ಕೊಂಡ್ರು. ನನ್ನ ಬಗ್ಗೆ ಅವರಿಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಅಂದಮೇಲೆ ನಾನು ಯಾಕೆ ಅವರ ಬಗ್ಗೆ ಯೋಚನೆ ಮಾಡ್ಲಿ? ನಾನು ಕೂಡ ಓದಿರೋ ಹುಡುಗಿ. ಪ್ರಪಂಚದಲ್ಲಿ ಒಂಟಿಯಾಗಿ ಬದುಕೋದಕ್ಕೆ ಆಗಲ್ವಾ? ನನಗೂ ಒಳ್ಳೆ ಕೆಲಸ ಇದೆ, ತಂದೆ ತಾಯಿ ಇದ್ದಾರೆ, ಮುದ್ದಾದ ಮಗ ಇದ್ದಾನೆ. ದುಡ್ದು ನಾನು ಸಂತೋಷವಾಗಿರ್ಬೇಕು. ನನ್ನ ಬಗ್ಗೆನೂ ನಾನು ಯೋಚನೆ ಮಾಡಬೇಕು. ಹೀಗೆ ಕುತ್ಕೊಂಡಿದ್ರೆ ಆಗೋದಿಲ್ಲ ಎಂದು ಹೇಳಿ ತನ್ನನ್ನ ತಾನು ಸಮಾಧಾನ ಮಾಡಿಕೊಂಡು ಧೈರ್ಯದಿಂದ ಮತ್ತೆ ತನ್ನ ಹೆಜ್ಜೆನ ಮುಂದೂಡೋದಕ್ಕೆ ನಿರ್ಧಾರ ಮಾಡಿ ಆಸ್ಪತ್ರೆಗೆ ಹೋಗ್ತಾಳೆ. ಆಸ್ಪತ್ರೆಗೆ ಹೋದವಳು ತನ್ನ ತಾಯಿ ಹಾಗೂ ತಂಗಿಯ ಬಳಿ ಹೋಗಿ, ಅಮ್ಮ, ಏನ್ ಹೇಳಿದ್ರು ಡಾಕ್ಟರು? ಏನಿಲ್ಲಮ್ಮ, ನಿಮ್ಮ ತಂದೆಗೆ ಪ್ರಜ್ಞೆ ಬಂದಿದೆ ಅಂತ ಹೇಳಿದ್ರು. 8 ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ತಾರಂತೆ. ಆದ್ರೆ ಅವರಿಗೆ ಸುಮಾರು 6 ತಿಂಗಳಾದ್ರೂ ಬೆಡ್ ರೆಸ್ಟ್ ಬೇಕು ಅಂತ ಹೇಳಿದ್ರು. ಅಮ್ಮ, ಆ ದೇವ್ರಿದ್ದಾನೆ, ಏನೂ ಆಗೋದಿಲ್ಲ. ನಾನು ಕೂಡ ಅಪ್ಪನಿಗೆ ಡಿಸ್ಚಾರ್ಜ್ ಆಗೋವರೆಗೂ ಇಲ್ಲೇ ಇರ್ತೀನಿ ಎಂದು ಹೇಳಿ ಗಂಡನ ಮನೆಯಲ್ಲಿ ನಡೆದ ವಿಷಯಗಳನ್ನೆಲ್ಲ ಹೇಳದೆ ಮನೆಯ ಪರಿಸ್ಥಿತಿಯನ್ನ ನೋಡಿ ತನ್ನ ತಂದೆಗೆ ಡಿಸ್ಚಾರ್ಜ್ ಆಗುವವರೆಗೂ ಸುಮ್ಮನಿರ್ತಾಳೆ. ತನ್ನ ತಾಯಿ ಮನೆಯಿಂದಾನೇ ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡ್ತಾಳೆ. ಮಗುವನ್ನ ತನ್ನ ತಾಯಿ ನೋಡ್ಕೊಳ್ತಿದ್ರು. ಕೊನೆಗೂ ತನ್ನ ತಂದೆಯನ್ನ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಬಂದ ಮೇಲೆ ಹೀಗೆ ಒಂದು ದಿನ ರೂಮಲ್ಲಿದ್ದ ತನ್ನ ಮಗಳ ಬಳಿ ತಾಯಿ ಬಂದು, ಏನಾಯ್ತು ರಮ್ಯಾ? ಮದುವೆಯಾಗಿ ಇಷ್ಟು ವರ್ಷವಾದ್ರೂ ಇಷ್ಟು ದಿನ ಯಾವತ್ತೂ ನೀನು ಇಲ್ಲಿ ಇದ್ದವಳಲ್ಲ. ಯಾಕೋ ನಿನ್ನಲ್ಲಿ ತುಂಬಾ ಬದಲಾವಣೆಗಳಾಗಿದೆ ಅನ್ಸುತ್ತೆ ಎಂದಾಗ, ಏನೂ ಇಲ್ಲಮ್ಮ, ಅಪ್ಪನಿಗೆ ಹೀಗಾಗಿದೆಯಲ್ವಾ, ಸ್ವಲ್ಪ ದಿನ ಅಪ್ಪನ ಹತ್ರ ಇದ್ದು ಬಿಟ್ಟು ಹೋಗೋಣ ಅಂತ ಬಂದೆ ಎಂದ ತಕ್ಷಣ ತನ್ನ ತಾಯಿ ಮಗಳ ತಲೆಯನ್ನ ಸವರುತ್ತಾ, ಅಯ್ಯೋ ಹುಜ್ಜಿ, ನಾನು ನಿನ್ನ ತಾಯಿ ಕಣೆ. ನನ್ನ ಮಗಳು ಯಾವ ಕಷ್ಟದಲ್ಲಿದ್ದಾಳೆ ನೀನ್ ಎಲ್ಲವನ್ನ ಮುಚ್ಚಿಡಬಹುದು, ಆದ್ರೆ ನಿನ್ನ ಮುಖದಲ್ಲಿ ಎದ್ದು ಕಾಣುತ್ತಿರುವ ದುಃಖ ಮಾತ್ರ ಎಲ್ಲವನ್ನ ತೋರಿಸ್ತಿದೆ. ಏನಾಯ್ತು ಹೇಳು ಎಂದಾಗ, ಏನಂತ ಹೇಳಿ ಅಮ್ಮ, ಹಿಂದೆ ಮುಂದೆ ಯೋಚನೆ ಮಾಡದೆ ಅಪ್ಪ ನನಗೆ ಆ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ಬಿಟ್ರು. ಆದ್ರೆ ಮದುವೆ ಆದ್ಮೇಲೆ ತಾನೇ ಗೊತ್ತಾಗಿದ್ದು ಅವರೆಲ್ಲ ದುಡ್ಡಿನ ಪಿಶಾಚಿಗಳು ಅಂತ ಹೇಳಿ. ನಾನು ಸಂಪಾದನೆ ಮಾಡಿ ದುಡ್ಡನ್ನೆಲ್ಲ ಕಿತ್ಕೊಂಡು ತಿಂತಿದ್ರು. ನನಗೋಸ್ಕರ ನಾನು ಯಾವತ್ತೂ ಆ ಮನೆಯಲ್ಲಿ ಬದುಕಿದ್ದವಳಲ್ಲ. ನಾನು ದುಡಿತಾ ಇದ್ದ ಒಂದೊಂದು ಪೈಸೆನೂ ನನ್ನ ಗಂಡನಿಗೆ ಲೆಕ್ಕ ಕೊಡ್ಬೇಕಾಗಿತ್ತು. ಇಷ್ಟೆಲ್ಲ ಆದ್ರೂ ಎಲ್ಲವನ್ನ ಸಹಿಸಿಕೊಂಡು ಹೋಗ್ತಿದ್ದೆ. ಆದ್ರೆ ಯಾವತ್ತು ನಾನು ಅವರಿಗೆ ಕೊಡುವ ಸಂಬಳದಲ್ಲಿ ನನಗೋಸ್ಕರ ದುಡ್ಡನ್ನ ಎತ್ಕೊಳ್ಳೋದಕ್ಕೆ ಶುರು ಮಾಡಿದ್ನೋ ಅವತ್ತಿನಿಂದ ಆ ಮನೆಯಲ್ಲಿ ನನಗೆ ತುಂಬಾ ಕಾಟ ಕೊಡ್ತಿದ್ದಾರೆ.
ದುಡಿಯು ಎಲ್ಲ ದುಡ್ಡನ್ನ ನನ್ನ ಕೈಗೆ ತಂದು ಕೊಟ್ರೆ ಮಾತ್ರ ನಿನಗೆ ಮನೇಲಿ ಜಾಗ ಇಲ್ದೆ ಹೋದ್ರೆ ಈ ಮನೆಯಿಂದ ಹೋಗು ಅಂತ ಹೇಳಿದ್ರು. ಇದನ್ನೆಲ್ಲ ಎಷ್ಟು ದಿನ ಅಂತ ನಾನು ಕೂಡ ಸಹಿಸಿಕೊಂಡು ಬರ್ಲಿ. ಅವತ್ತು ಅಪ್ಪನಿಗೆ ನಾನು 50,000 ದುಡ್ಡು ಕೊಟ್ಟಿದ್ದೆ ನನ್ನ ದುಡಿಮೆಯಿಂದ. ಅದನ್ನ ಏನಕ್ ಕೊಟ್ಟೆ? ನೀನು ದುಡಿತಾ ಇರೋದು ನಿನ್ನ ತಂದೆ ತಾಯಿ ಮನೆ ಕೊಡುತ್ತಿದ್ದೀಯ ಅಂತ ಹೇಳಿ ದಿನೇ ದಿನೇ ಒಂದಲ್ಲ ಒಂದು ವಿಷಯಕ್ಕೆ ಜಗಳ ಆಡೋದಕ್ಕೆ ಶುರು ಮಾಡಿದ್ರು. ನನ್ನ ಕೈಯಲ್ಲಿ ಇದನ್ನೆಲ್ಲ ಸಹಿಸೋದಕ್ಕಾಗ್ತಿಲ್ಲ ಎಂದ ತಕ್ಷಣ ತಾಯಿ ಹಾಗಂತ ಹೇಳಿ ಏನೇ ಮಾಡಿದೆ ನೀನು ಎಂದು ಅಮ್ಮ ಪ್ರಶ್ನೆ ಮಾಡಿದಾಗ ನಾನು ಆ ಮನೆ ಬಿಟ್ಟು ಬಂದುಬಿಟ್ಟೆಮ್ಮ. ಏನೇ ಮಾತಾಡ್ತಾ ಇದೀಯಾ? ಹೌದಮ್ಮ, ಆ ಮನೆಯಲ್ಲೂ ದುಡಿಬೇಕು, ಹೊರಗೂ ಹೋಗಿ ದುಡಿಬೇಕು, ಜೊತೆಗೆ ಅವ್ರು ಹೇಳಿದ ಹಾಗೆಲ್ಲ ಕುಣಿಬೇಕು. ನನಗೆ ಮನೆಯಲ್ಲಿ ತುಂಬ ಕಷ್ಟ ಆಗ್ತಿದೆ. ಅಲ್ಲಮ್ಮ, ನೀನು ಈ ರೀತಿ ಬಂದುಬಿಟ್ಟಿದೆಯಲ್ಲ, ಸಮಾಜ ಏನು ಹೇಳೋದಿಲ್ಲ ಹೇಳು? ನೋಡಿದವರು ಏನು ಮಾತಾಡೋದಿಲ್ಲ ಹೇಳು? ಅಮ್ಮ, ಯಾವ ಸಮಾಜದ ಬಗ್ಗೆ ಮಾತಾಡ್ತಾ ಇದೆಯಾ ನೀನು? ಅಪ್ಪನಿಗೆ ಆಸ್ಪತ್ರೆಯಲ್ಲಿ 50,000 ದುಡ್ಡು ಬೇಕಾಗಿತ್ತು. ಆಡ್ಕೊಳ್ಳೋರು ಆ ಸಮಾಜ ಬಂದು ಕೊಡ್ತಾ? ಇಷ್ಟು ವರ್ಷದಿಂದ ಈ ರೀತಿ ಬಡತನದಲ್ಲಿ ಕಷ್ಟಪಡ್ತಾ ಇದ್ದೀರಲ್ಲ, ನೀವು ನಿಮ್ಮ ಕಷ್ಟಕ್ಕೆ ಅಕ್ಕಪಕ್ಕದವರು ಬಂದ್ರಾ? ಯಾರೂ ಬರಲ್ಲಮ್ಮ. ನಮ್ಮ ಕಷ್ಟನ ನಾವೇ ಹೆದರಿಸ್ಬೇಕು. ಅಮ್ಮ, ನಮ್ಮನ್ನು ನೋಡಿ ಹೇಳೋರು ಬಾಯಿ ಆಡ್ಕೊಳ್ಳೋಕ್ಕೆ ಇರೋದು. ನಾವು ಚೆನ್ನಾಗಿದ್ರೂ ಆಡ್ಕೊಳ್ತಾರೆ, ಕೆಟ್ಟೋದ್ರೂ ಆಡ್ಕೊಳ್ತಾರೆ. ಹಾಗಂತ ಹೇಳಿ ನಮ್ಮನ್ನು ನಾವು ಕಳೆದುಕೊಳ್ಳೋದಕ್ಕಾಗುತ್ತಾ? ಅಷ್ಟೆಲ್ಲ ಕಾಟ ಕೊಟ್ಟರು ಎಲ್ಲವನ್ನ ಸಹಿಸಿಕೊಂಡು ಹೋಗೋದಕ್ಕಾಗುತ್ತಾ? ನಾನು ಕೂಡ ಮನುಷ್ಯಳೆ, ನನಗೂ ಮನಸ್ಸು ಅನ್ನೋದಿದೆ. ಯಾವುದನ್ನು ಎಷ್ಟು ದಿನ ಸಹಿಸಬೇಕೋ ಅಷ್ಟೇ ದಿನ ಸಹಿಸೋದಕ್ಕಾಗೋದು. ಅಮ್ಮ, ನಾನು ಈ ಮನೆಯಲ್ಲಿ ಇರೋದು ನಿನಗೇನಾದರೂ ಕಷ್ಟ ಆದರೆ ಹೇಳಿಬಿಡು, ನಾನು ಎಲ್ಲಾದರೂ ಹೋಗ್ಬಿಡ್ತೀನಿ. ಅಯ್ಯೋ ಹುಚ್ಚಿ, ಎಂತ ಮಾತಾಡ್ತಾ ಇದೆಯಾ ನೀನು? ಹೆತ್ತ ತಂದೆ ತಾಯಿಗೆ ಮಕ್ಕಳು ಭಾರ ಆಗ್ತಾರಾ? ನೋಡು, ಇಷ್ಟು ದೊಡ್ಡ ವಿಷಯನ ನಿಮ್ಮ ತಂದೆಯ ಹತ್ತಿರ ಹೇಳದೆ ಹೋದರೆ ತುಂಬ ದೊಡ್ಡ ತಪ್ಪಾಗುತ್ತೆ. ಬಾ ನನ್ನ ಜೊತೆ ಎಂದು ಹೇಳಿ ಹಾಲ್ನಲ್ಲಿದ್ದ ಅಪ್ಪನ ಬಳಿ ಅಮ್ಮ ಕರೆದುಕೊಂಡು ಹೋದರು. ರೀ, ನಮ್ಮ ರಮ್ಯಾ ಎಂದ ತಕ್ಷಣ ನನಗೆ ಗೊತ್ತಾಯಿತು ಕಣೆ, ನಾನೆಲ್ಲ ಕೇಳಿಸ್ಕೊಂಡೆ. ನೋಡು ಮಗಳೇ, ನಮಗೆ ಬಡತನ ಇರಬಹುದು, ಆದರೆ ನನ್ನ ಮಕ್ಕಳು ಕಷ್ಟದಲ್ಲಿದ್ದಾಗ ಅವರಿಗೆ ಜೊತೆಯಾಗಿ ನಿಲ್ಲುವಷ್ಟು ಬಡತನ ನಮಗಿಲ್ಲ. ಇಷ್ಟು ವರ್ಷದಿಂದ ಆ ಮನೆಯಲ್ಲಿ ನೀನು ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ ಅಂತ ನಮಗೊಂದು ಮಾತು ಹೇಳಿಲ್ಲಲ್ಲ. ನೀನು ಇಷ್ಟೆಲ್ಲ ಕಷ್ಟಗಳನ್ನು ಸಹಿಸ್ತಾ ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ಬಿಟ್ಟಿದ್ದರೆ ನಾವು ನಮ್ಮ ಮಗಳನ್ನು ಕಳೆದುಕೊಳ್ಬೇಕಾಗಿತ್ತು. ಓದಿರೋ ಹುಡುಗಿ ನೀನು, ನಿನಗೆ ಇದೆಲ್ಲ ಹೇಳ್ಕೊಡ್ಬೇಕು ಅನ್ನೋದೇನಿಲ್ಲ. ನಿನ್ನ ನಿರ್ಧಾರದ ಮೇಲೆ ನಾವು ಕೂಡ ಇದ್ದೀವಿ. ಧೈರ್ಯದಿಂದ ನಿನ್ನ ಮುಂದಿನ ಜೀವನವನ್ನು ನಡೆಸು. ನಾವಿರುವವರೆಗೂ ನಿನಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ನೋಡ್ಕೊಳ್ತೇವೆ. ಮುಂದೆ ಏನಾಗುತ್ತೋ ನೋಡೋಣ. ಎಂಥ ಕ್ರೂರಿಗಳವರು! ಚೆನ್ನಾಗಿ ದುಡಿಸ್ಕೊಳ್ಳೋವರೆಗೂ ದುಡಿಸ್ಕೊಂಡು ಈಗ ಬೇಡವಾದ್ಲ ಅವಳು. ನೋಡು, ಯಾವುದಕ್ಕೂ ಭಯಪಡಬೇಡ. ನೀನು ನನ್ನ ಈ ಕಾಲು ಸರಿ ಹೋದ್ಮೇಲೆ ಕೆಲಸಕ್ಕೆ ಹೋಗಿ ನಿನ್ನನ್ನು ಸಾಕ್ತೀನಿ. ಧೈರ್ಯದಿಂದ ನಿನ್ನ ಮುಂದಿನ ಜೀವನವನ್ನು ಸಾಗಿಸು. ಅಪ್ಪ, ನಂದೇನು ತಪ್ಪಿಲ್ಲ ತಾನೇ? ನಿಂದೇನು ತಪ್ಪಿಲ್ಲ ಮಗಳೇ. ಅವರು ಕೊಡ್ತಾ ಇರೋ ಕಾಟದಲ್ಲಿ ನೀನೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದಿದ್ರೆ ನಾವು ನಮ್ಮ ಮಗಳನ್ನ ಕಳೆದುಕೊಳ್ಬೇಕಾಗಿತ್ತು. ಸಮಾಜ ಏನೇ ಹೇಳಿ ಅದಕ್ಕೆ ನೀನ್ ತಲೆ ಕೆಡಿಸ್ಕೊಳ್ಬೇಡ. ನೀನು ಉತ್ತರ ಕೊಡ್ಬೇಕಾಗಿರೋದು ಆ ದೇವರಿಗೆ. ಹೆತ್ತ ತಂದೆ ತಾಯಿ ನಮಗ್ ಗೊತ್ತು ನನ್ನ ಮಗಳು ಹೇಗೆ ಅನ್ನೋದು. ಅಷ್ಟು ಸಾಕೆಲ್ಲಮ್ಮ. ಅವ್ರ ಹತ್ರ ಕೊಡೋ ಕಾಟಕ್ಕೆ ನೀನೇನು ತಪ್ಪು ನಿರ್ಧಾರ ಮಾಡದೆ ತಂದೆ ತಾಯಿ ಇದ್ದಾರಂತ ಬಂದಲ್ಲ, ಅದೇ ನಮ್ಮ ಧೈರ್ಯ. ನೋಡು, ಕರ್ಮ ಅನ್ನೋದು ಅವರನ್ನ ಬಿಡುವುದಿಲ್ಲ. ಧೈರ್ಯದಿಂದ ನಡೆದಿದ್ದೆಲ್ಲ ಮರೆತು ನಿನ್ನ ಮಗನ ಭವಿಷ್ಯಕ್ಕಾಗಿ ಬದುಕು ಎಂದು ಹೇಳಿ ತನ್ನ ಮಗಳ ತಲೆಯ ಮೇಲೆ ಕೈ ಸವರುತ್ತಾ, ಹೆಚ್ಚು ಯೋಚನೆ ಮಾಡಬೇಡ, ನಾವಿದ್ದೇವೆ ಎಂದು ಹೇಳಿ ಮೌನವಾಗ್ತಾರೆ. ಹೆಂಡತಿ ಮನೆ ಬಿಟ್ಟು ಬಂದಿದ್ರು ಗಂಡನಿಗೆ ಮಾತ್ರ ಯಾವುದೇ ಚಿಂತೆ ಇಲ್ಲದೆ ತನ್ನ ಪಾಡಿಗೆ ತಾನಿರ್ತಾನೆ. ದಿನಗಳು ಕಳೆದ ಹಾಗೆ ರಮ್ಯಾ ಅತ್ತೆ ಹಾರ್ಟ್ ಅಟ್ಯಾಕ್ ಇಂದ ತೀರಿಕೊಂಡ್ರು ಅನ್ನುವ ವಿಷಯ ರಮ್ಯಾ ಕಿವಿಗೆ ಬೀಳುತ್ತೆ. ಅಷ್ಟೆಲ್ಲ ಕಾಟ ಕೊಟ್ರು, ಮನೆಯಿಂದ ಹೊರ ಹಾಕಿದ್ರು ಅತ್ತೆಯನ್ನ ನೋಡುವುದಕ್ಕೆ ರಮ್ಯಾ ಹೋಗ್ತಾಳೆ.
ಅವಳು ಬಂದಿರುವುದನ್ನ ನೋಡಿ ಒಬ್ಬೊಬ್ಬರು ಒಂದೊಂದು ರೀತಿ ಆಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆದರೂ ಅದಕ್ಕೆಲ್ಲ ರಮ್ಯಾ ತಲೆ ಕೆಡಿಸಿಕೊಳ್ಳದೆ ತನ್ನ ಅತ್ತೆಯ ಕಾರ್ಯ ಮುಗಿಯುವವರೆಗೂ ಮೌನವಾಗಿದ್ದು, ಕಾರ್ಯ ಮುಗಿದ ಮೇಲೆ ಮನೆಗೆ ಬರೋದಕ್ಕೆ ಹೊರಟಾಗ ಅವಳ ಮಾವ ಅವಳ 2 ಕೈಗಳನ್ನ ಹಿಡಿದು, ಅಮ್ಮ, ನಮ್ಮ ಮನೆ ಮಹಾಲಕ್ಷ್ಮಿ ನೀನು. ನೀನು ಹೋದಾಗ್ನಿಂದ ಈ ಮನೆಯಲ್ಲಿ ತುಂಬಾ ಕಷ್ಟಗಳು ಅನುಭವಿಸ್ತಾ ಇದ್ದೇವೆ. ಈಗ ನಿಮ್ಮತ್ತೆ ಕೂಡ ಹೊರಟೋದ್ಲು. ಮಾವ, ಈ ಮನೆಗೋಸ್ಕರ ನಾನು ಎಷ್ಟೆಲ್ಲಾ ಕಷ್ಟಪಟ್ಟೆ. ಸ್ವಲ್ಪನೂ ಕರುಣೆ ಇಲ್ಲದ ಹಾಗೆ ನನ್ನನ್ನ ಮನೆಯಿಂದ ಹೊರಗೆ ಕಳಿಸಿದ್ರಿ. ಆಗ ನಿಮಗೆ ನನ್ನ ಬಗ್ಗೆ ಚಿಂತೆ ಆಗ್ಲಿಲ್ವಾ? ಈಗ ನಿಮಗೆ ನನ್ನ ಅವಶ್ಯಕತೆ ಬಿತ್ತಾ? ಮಾವ, ನಿಮ್ಮ ಮಗನಿಗೆ ಹೇಗೆ ತಂದೆ ತಾಯಿನೋ, ನನಗೂ ಕೂಡ ನಮ್ಮ ತಂದೆ ತಾಯಿ ಇದ್ದಾರೆ. ನಾನು ನಿಮ್ಮ ಮಗನಿಗೆ ಮದುವೆಯಾದ ತಕ್ಷಣ ನನ್ನ ತಂದೆ ತಾಯಿನ ಮರಿಬೇಕು ಅಂತ ಏನಿಲ್ಲ. ನಾನು ಒಬ್ಬ ಮಗಳಾಗಿ ನನ್ನ ತಂದೆ ತಾಯಿ ಮೇಲೆ ನಾನೆಲ್ಲೇ ಇದ್ರೂ ನನಗೆ ಪೂರ್ತಿ ಹಕ್ಕಿದೆ. ಮಾವ, ನಿಮ್ಮ ಮನೆಗೆ ನಾನು ಸೊಸೆಯಾಗಿ ಬಂದಾಗಿನಿಂದ ಪೂರ್ತಿ ವಿಶ್ವಾಸದಿಂದ ಹೇಳ್ತೀನಿ, ನಾನು ಯಾವತ್ತೂ ತಪ್ಪು ಮಾಡಿಲ್ಲ. ಅಂಥದ್ರಲ್ಲಿ ನಿಮ್ಮ ಮಗ ನನ್ನ ಮೇಲೆ ಎಷ್ಟೆಲ್ಲ ದೌರ್ಜನ್ಯ ಮಾಡಿದ್ರು, ಎಷ್ಟೆಲ್ಲ ನನ್ನನ್ನ ಕಂಟ್ರೋಲ್ ಮಾಡಿ ಇಟ್ಟಿದ್ರು. ಇಲ್ಲಿಗೆ ಸಾಕು ಮಾವ, ನಾನು ಪಟ್ಟ ಕಷ್ಟ. ಇದನ್ನ ನಾನು ಮುಂದುವರಿಸೋದಕ್ಕೆ ಆಗಲ್ಲ. ದಯವಿಟ್ಟು ನನ್ನನ್ನ ಕ್ಷಮಿಸಿ. ನನಗೂ ನನ್ನ ಮಗ ಇದ್ದಾನೆ. ಅವನ ಭವಿಷ್ಯ ಕೂಡ ನೋಡ್ಬೇಕು. ನನ್ನ ಮಗ ಕೂಡ ಬೆಳೀತಿದ್ದಾನೆ. ಮನೆಯಲ್ಲಿ ನಡೀತಾ ಇರೋ ಈ ಪರಿಸ್ಥಿತಿಗಳೆಲ್ಲ ಅವನ ಓದಿಗೆ ಅಡ್ಡಿಯಾಗಿ ಅವನ ಫ್ಯೂಚರ್ ಕೂಡ ಕೆಡುತ್ತೆ. ಇರುವ ಒಬ್ಬ ಮಗನನ್ನ ಹಾಳಾಗೋದಕ್ಕೆ ನಾನ್ ಬಿಡೋದಿಲ್ಲ. ಬೇಡಮ್ಮ ರಮ್ಯಾ, ಇಷ್ಟು ವರ್ಷ ಸಂಸಾರ ಮಾಡಿ ಈಗ ಇಂಥ ನಿರ್ಧಾರ ಮಾಡ್ಬೇಡ. ಮತ್ತೆ ಏನು ಮಾಡ್ಲಿ ಮಾವ, ನೀವ್ ಹಾಕೋ ಕಂಡೀಷನ್ ಅನ್ನ ಕೇಳ್ಕೊಂಡು ಕೆಲಸದವಳ ಹಾಗೆ ಬಿದ್ದಿರ್ಬೇಕಾ? ಅದ್ರಲ್ಲೂ ನಿಮ್ಮ ಮಗನ ಕಂಡೀಷನ್ಗಳನ್ನೆಲ್ಲ ಸಹಿಸೋದಕ್ಕೆ ನನ್ನ ಕೈಲಾಗೋದಿಲ್ಲ. ನೋಡಮ್ಮ, ಅವನ ಹತ್ರ ನಾನ್ ಮಾತಾಡ್ತೀನಮ್ಮ. ನೀನು ಹೋದ್ಮೇಲೆ ಅವನಿಗೂ ಕೂಡ ತಲೆ ತಗ್ಲಿದೆ. ಒಂದು ಅವಕಾಶ ಕೊಟ್ಟು ನೋಡು. ನೋಡು, ನಿನ್ನ ಮಗನಿಗೂ ತಂದೆ ಅನ್ನೋದು ಬೇಕು. ಅವನಿಗೂ ಒಂದು ಅವಕಾಶ ಕೊಡು ಎಂದಾಗ ರಮ್ಯಾ 5 ನಿಮಿಷದ ಯೋಚನೆ ಮಾಡ್ತಾ ಹೇಳ್ತಾಳೆ, ಮಾವ, ನೀವು ದೊಡ್ಡವರು. ದೊಡ್ಡವರಿಗೆ ಮರ್ಯಾದೆ ಕೊಡುವುದನ್ನ ನನ್ನ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ. ನಂದು ಕೆಲವು ಕಂಡೀಷನ್ಗಳಿವೆ. ಆ ಕಂಡೀಷನ್ಗಳಿಗೆ ಅವರು ಒಪ್ಪಿಕೊಂಡ್ರೆ ನಾನು ನನ್ನ ನಿರ್ಧಾರವನ್ನ ಬದಲಾಯಿಸಬಹುದು. ಹೇಳಮ್ಮ, ಏನದು? ಮಾವ, ನಾನು ಕೆಲಸಕ್ಕೆ ಹೋಗುವುದನ್ನ ಯಾರು ಕೂಡ ತಡಿಬಾರ್ದು. ನಾನು ದುಡಿತಾ ಇರೋ ದುಡಿಮೆಯನ್ನು ಯಾರು ಕೂಡ ಕೇಳಬಾರ್ದು. ನನ್ನ ತಂದೆಗೆ ಕಾಲಿಗೆ ಏಟಾಗಿದೆ. ಕಾಲಿನ ಮೂಳೆ ಮುರಿದು ಹೋಗಿದೆ. ನನ್ನ ತಂದೆ ತಾಯಿ ಇರೋ ಕಡೆ ನಾನಿರ್ತೀನಿ. ಅಲ್ಲಿ ಬಂದು ನೀವೆಲ್ಲ ಇರೋದಾದ್ರೆ ನಂದೇನು ಅಭ್ಯಂತರವಿಲ್ಲ. ಇಷ್ಟೆಲ್ಲ ಕಂಡೀಷನ್ಗಳಿಗೆ ಒಪ್ಕೊಂಡ್ರೆ ನಾನ್ ಮತ್ತೆ ಜೊತೆಯಲ್ಲಿರ್ತೀನಿ. ಹಾಗೆ ಆಗ್ಲಿ. ಎಲ್ಲಿದ್ರೆ ಏನು, ನಿನಗೆ ಯಾವುದೇ ರೀತಿ ಅಡ್ಡಿ ಮಾಡೋದಿಲ್ಲ. ನಾನು ಈಗಲೇ ಅವನಿಗೆ ಕರೆದು ಮಾತಾಡ್ತೀನಿ. ಮಾವ, ನನ್ನ ಮಗನನ್ನ ಬಿಟ್ಟು ಬಂದಿದ್ದೇನೆ. ನಾನೀಗ ಹೊರಡ್ತೀನಿ. ಮಾತಾಡಿ ನನಗೆ ಹೇಳಿ ಎಂದು ಹೇಳಿದ ಮೇಲೆ ಹೊರಟು ಹೋಗ್ತಾಳೆ. ಇದೆಲ್ಲ ನಡೆದ 3 ದಿನಕ್ಕೆ ತಂದೆ ಮಗನ ಬಳಿ ಮಾತನಾಡ್ತಾ, ನೋಡಪ್ಪ, ನಾನು ರಮ್ಯಾ ಹತ್ರ ಎಲ್ಲ ಮಾತಾಡಿದ್ದೇನೆ. ಅವಳು ನಮ್ ಜೊತೆ ಇರುವುದಕ್ಕೆ ರೆಡಿಯಾಗಿದ್ದಾಳೆ. ಆದ್ರೆ ಅವಳದು ಕೆಲವು ಕಂಡೀಷನ್ಗಳಿವೆ. ನೋಡು, ಅವಳು ಕೆಲಸಕ್ಕೆ ಹೋಗೋದಕ್ಕೆ ಯಾರು ಕೂಡ ಅಡ್ಡಿ ಮಾಡಬಾರ್ದು. ಅವಳಿಗೆ ಬರುವ ಸಂಬಳನ ಯಾರಿಗೂ ಕೊಡೋದಿಲ್ಲ. ಮತ್ತೆ ಅವಳು ಇರುವ ಕಡೆನೆ ಮನೆ ಮಾಡ್ತೀನಿ ಅಂತ ಹೇಳಿದ್ದಾಳೆ. ಅಪ್ಪ, ಅವಳು ಹೇಳಿದ್ಲು ಅಂತ ಒಪ್ಕೊಂಡ? ಮತ್ತಿನ್ನೇನು ಮಾಡ್ಲಿ? ಇದ್ದ ನಿಮ್ಮ ತಾಯಿ ಕೂಡ ಹೊರಟೋದ್ಲು. ನಿನ್ನ ಈ ಕೆಟ್ಟು ಹಠದಿಂದ ನಿನ್ನ ಸಂಸಾರವನ್ನೇ ಹಾಳು ಮಾಡ್ಕೊಳ್ತಿದ್ದೀಯ. ನಿನಗೆ ಹೇಗೆ ಸ್ವತಂತ್ರ ಇದೆಯೋ ಅವಳಿಗೂ ಹಾಗೆ ಸ್ವತಂತ್ರ ಇದೆ. ನೀನು ದುಡಿತಾ ಇರೋ ದುಡಿಮೆಯಲ್ಲಿ ಮನೆ ನಡೆಸು. ಅವಳು ಕಷ್ಟಪಟ್ಟು ದುಡಿತಾ ಇರೋ ದುಡ್ಡು ನಿನಗೆ ಯಾಕೋ? ಅವಳು ಈ ಮನೆಗೆ ಸೊಸೆಯಾಗಿ ಬಂದಾಗಿನಿಂದ ನಮಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾಳೆ. ನಿನ್ನ ತಂಗಿ ಮದುವೆ, ನನ್ನ ಔಷಧಿಗಳು ಅಂತ ಹೇಳಿ ಎಷ್ಟೆಲ್ಲ ಮಾಡಿದ್ದಾಳೆ. ಅದ್ರ ಮೇಲೂ ನಿಂದೇ ಎಲ್ಲ ನಡಿಬೇಕು ಅಂತಂದ್ರೆ, ನೋಡು, ನಾನು ಇವತ್ತಿರ್ತೀನಿ, ನಾಳೆ ಹೋಗ್ತೀನಿ. ಜೀವನ ಪೂರ್ತಿ ನೀನು ಈ ರೀತಿ ಒಬ್ಬಂಟಿಯಾಗಿ ಇರಬೇಕಾಗುತ್ತೆ. ನಿನಗೂ ವಯಸ್ಸಿಗೆ ಬರೋ ಹಾಗೆ ಇರುವ ಒಬ್ಬ ಮಗ ಇದ್ದಾನೆ. ನಾಳೆ ದಿನ ನನ್ನ ತಂದೆ ಹೀಗೆ ಅಂತ ಅವನಿಗೇನಾದ್ರೂ ಗೊತ್ತಾದ್ರೆ ಅವನ ಮುಂದೆ ನಿಂತ್ಕೊಳ್ಳುವಷ್ಟು ನಿನಗೆ ಮರ್ಯಾದೆ ಇರಲ್ಲ ಕಣೋ.
ಮನೆ ಅಂತ ಅಂದಮೇಲೆ ಇಂತಹ ವಿಷಯಗಳು ನಡೀತಾನೆ ಇರುತ್ತೆ. ಅವಳ ಸ್ವತಂತ್ರವನ್ನ ಕಿತ್ಕೊಂಡು ನೀನು ನೆಮ್ಮದಿಯಾಗಿ ಇರೋದಕ್ಕೆ ಆಗುತ್ತಾ? ನೋಡು, ಈಗ ಆಗಿರೋದು ಅದೇ. ನಾವಿರೋವರೆಗೂ ಬುದ್ಧಿ ಹೇಳ್ತೀವಿ, ಆಮೇಲೆ ನಿಮಗೆ ಬುದ್ಧಿ ಹೇಳೋರು ಯಾರು ಇರೋದಿಲ್ಲ. ಯೋಚನೆ ಮಾಡು. ನಾವು ಎಲ್ಲಿದ್ರೂ ನಡೆಯುತ್ತೆ. ಅಲ್ಲೇ ಇರ್ಬೇಕು ಇಲ್ಲೇ ಇರ್ಬೇಕು ಅಂತ ಏನಿಲ್ಲ. ಅವಳ ಪಾಡಿಗೆ ಅವಳಿರ್ತಾಳೆ, ನಿನ್ನ ಪಾಡಿಗೆ ನೀನಿರು. ಅದನ್ನ ಬಿಟ್ಟು ದುಡಿದ ದುಡಿಮೆ ಎಲ್ಲ ನನಗೆ ತಂದು ಕೊಡ್ಬೇಕಂತಂದ್ರೆ ಅದೇನ್ ನ್ಯಾಯ? ನೋಡಪ್ಪ, ಹೇಳೋದನ್ನೆಲ್ಲ ಹೇಳಿದ್ದೀನಿ. ಮನೆಯಲ್ಲಿ ಹೆಣ್ಣು ಇಲ್ಲದೆ ಇದ್ಮೇಲೆ ಆ ಮನೆ ನರಕಕ್ಕೆ ಸಮ ಅಂತಾರೆ. ಮುಂದೆ ಯೋಚನೆ ಮಾಡು ಎಂದು ತಂದೆ ಹೇಳಿದ ಆ ಮಾತುಗಳು ಅವನ ಮನಸ್ಸಿಗೆ ಚುಚ್ಚುವಂತಹದಾಗಿತ್ತು. ಭವಿಷ್ಯ ತಂದೆ ಹೇಳಿದ ಮಾತಿಗೆ ಅವನು, ಸರಿನಪ್ಪ, ನೀನ್ ಹೇಗೆ ಹೇಳ್ತೀಯೋ ಹಾಗೆ ಆಗ್ಲಿ ಎಂದು ಹೇಳಿ ರಮ್ಯಾ ಹೇಳಿದ ಹಾಗೆ ಎಲ್ಲಾ ಕಂಡೀಷನ್ಗಳಿಗೂ ಒಪ್ಕೊಂಡು ಮತ್ತೆ ಎಲ್ಲಾರ ಜೊತೆಯಲ್ಲಿ ಇರೋದಕ್ಕೆ ನಿರ್ಧಾರವನ್ನ ಮಾಡ್ತಾರೆ. ಇತ್ತ ರಮ್ಯಾ ಕೂಡ ಮಗನ ಮುಖವನ್ನ ನೋಡಿ ಹಿಂದೆ ನಡೆದದ್ದನ್ನೆಲ್ಲ ಮರೆತು ಅವಳು ಹಾಕಿದ ಕಂಡೀಷನ್ ಪ್ರಕಾರ ತಂದೆ ತಾಯಿಯನ್ನು ನೋಡ್ಕೊಳ್ತಾ ಇತ್ತ ತನ್ನ ಮನೆಯನ್ನು ನೋಡ್ಕೊಳ್ತಾ ಜೀವನವನ್ನ ಸಾಗಿಸ್ತಾಳೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ.